Look, friend, ನೋಡಿರಿ ಸ್ನೇಹಿತರೆ, what am I driving at? ನಾನು ಏನು ಹೇಳೋದಕ್ಕೆ ಪ್ರಯತ್ನಿಸಿದ್ದೇನೆಂದ್ರೆ, People who get offended over little. ಸಣ್ಣ ಸಣ್ಣ ವಿಷಯಗಳಿಗಾಗಿ ನೊಂದುಕೊಳ್ಳುವಂತ ಜನರು What kind of Christians are they? ಎಂಥ ಕ್ರೈಸ್ತವರವರು? Have you never read Matthew 10 chapter? ಮತ್ತಾಯ 12ನೇ ಅಧ್ಯಾಯ ನೀವು ಓದಲಿಲ್ಲವೋ ಒಂದು? All right, let me see the hands of all those who read Matthew 10 chapter. ಈ ಮತ್ತಾಯ 12ನೇ ಅಧ್ಯಾಯ ಓದಿದಂತವರನ್ನೆಲ್ಲರೂ ನಾನು ಕೈ ಎತ್ತಿ ತೋರಿಸಿ ಅಂತ ಕೇಳ್ತೇನೆ. Come on. ಹೇಳಿ. Many of you, all of you have read Matthew 10 chapter. ನೀವೆಲ್ಲರೂ ಈ ಒಂದು ವಾಕ್ಯ ಭಾಗವನ್ನು ಓದುತ್ತೀರಾ ಅಂತ ನಂಬುತ್ತೇನೆ. What did Jesus say? ಅಲ್ಲಿ ಯೇಸು ಏನು ಹೇಳ್ತಾನೆ? If they have called the master of the house Beelzebub, ಮನೆ ಯಜಮಾನನನ್ನ ಬೆಲ್ಜೆಬೂಬ್ ಎಂಬುದಾಗಿ ಕರೆದಿರುವುದಾದ್ರೆ, how much more, what else they would call you? ಇನ್ನು ಏನೇನೆಲ್ಲ ನಿಮ್ಮನ್ನು ಅವರು ಕರೆಯಬಹುದು ಎಂದು ಊಹಿಸ್ರಿ. How sad ಎಷ್ಟು ದುಃಖಕರ that Christians don't even read their Bible ಕ್ರೈಸ್ತರು ಅವರ ಬೈಬಲ್ ಅನ್ನು ಸಹ ಓದುವುದಿಲ್ಲ and get offended over little things. ಮತ್ತು ಸಣ್ಣ ಸಣ್ಣ ವಿಷಯಕ್ಕಾಗಿ ನೊಂದುಕೊಳ್ಳುತ್ತಾರೆ. Let me tell you, ನಾನು ಇದನ್ನು ಹೇಳ್ತೇನೆ, I have no time for little things. ಸಣ್ಣ ವಿಷಯಕ್ಕೆ ನೊಂದುಕೊಳ್ಳುವುದಕ್ಕೆ ನನಗೆ ಸಮಯವಿಲ್ಲ. I tell people, abuse me, do what you like, spit in my face if you want. ನನ್ನ ಮುಖಕ್ಕೆ ಉಗಿರಿ, ನನ್ನ ನೋಯಿಸಿರಿ, ಆದರೆ ನನಗೆ ಸಮಯವಿಲ್ಲ ಅಂತ ಹೇಳ್ತೇನೆ. I have a king to serve. ನನಗೆ ಅರಸನಿದ್ದಾನೆ, ಆತನ ಸೇವೆ ಮಾಡುವುದಕ್ಕಾಗಿ. I have his will to promote. ಆತನ ಚಿತ್ತವನ್ನು ನಾನು ನೆರವೇರಿಸಬೇಕಾಗಿದೆ. I have his kingdom to build. ಆತನ ರಾಜ್ಯ ನನಗೆ ಕಟ್ಟುವುದಕ್ಕಾಗಿದೆ. All these flea bites, ant bites, all bites, I don't care. ಈ ಇರುವೆ ಕಚ್ಚಿತು, ನೊಣ ಹಾರಿತು, ಇವಕ್ಕೆಲ್ಲ ನನಗೆ ಕಾಳಜಿ ತಲೆ ಕೆಡಿಸಿಕೊಳ್ಳೋದಿಲ್ಲ ನಾನು. Perverse spirit. ಈ ವಿಕೃತ ಆತ್ಮ everywhere. ಎಲ್ಲ ಕಡೆ Perverse. ವಿಕೃತ ಆತ್ಮ. Somebody said something ಏನೋ ಯಾರೊಬ್ರು ಹೇಳಿದ್ರು and you weep. ಅದಕ್ಕೆ ನೋವಾಯ್ತು. Why don't you save your tears for sinners, to weep over sinners? ಪಾಪಿಗಳಿಗೋಸ್ಕರ ಯಾಕೆ ನಿನ್ನ ಕಣ್ಣೀರನ್ನು ಎತ್ತಿಡಬಾರದು? ಅದಕ್ಕೋಸ್ಕರ ಅಳುವುದಕ್ಕಾಗಿ. How sad. ಎಷ್ಟು ದುಃಖಕರ. Perverse spirit. ವಿಕೃತ ಆತ್ಮ. Here, ಇಲ್ಲಿ can't my tongue discern? ನನ್ನ ನಾಲಿಗೆ ಇದನ್ನು ಗ್ರಹಿಸುವುದಿಲ್ಲವಾ? Can't your spirit discern? ನಿನ್ನ ಆತ್ಮವು ಇದನ್ನು ವಿವೇಚಿಸುವುದಿಲ್ಲ. This is the temptation of the devil. ಇದು ಸೈತಾನನ ಶೋಧನೆ. This is a peg of the devil trying to tie me up to this spot. ಇದನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ಸೈತಾನನ ಒಂದು ಯತ್ನ ಇದು ಅಂತ. I am not going to yield to this. ಇದಕ್ಕೆ ನಾನು ಒಳಗಾಗುವುದಿಲ್ಲ. Just a little easy course to take. ಮತ್ತು ಸ್ವಲ್ಪ ಸುಲಭವಾಗಿರುತ್ತದೆ ಇದನ್ನು ನಡೆಸುವುದಕ್ಕಾಗಿ. My dear friend, ನನ್ನ ಪ್ರಿಯ ಸ್ನೇಹಿತರೆ, I am very afraid of easy courses. ಮತ್ತು ಈ ಸುಲಭವಾಗಿ ಬರುವಂತ ವಿಚಾರಗಳಿಂದ ನಾನು ಬಹಳ ಜಾಗೃತನಾಗಿರುತ್ತೇನೆ. There is danger there. ಅಲ್ಲಿ ಬಹಳ ಅಪಾಯವಿದೆ. When something appears green, ಮತ್ತು ಯಾವುದೋ ಒಂದು ಹಚ್ಚ ಹಸಿರಾಗಿ ಕಾಣುವಾಗ, inviting and easy, ನಿಮ್ಮನ್ನು ಸುಲಭವಾಗಿ ಯಾವುದಕ್ಕೋ ಕರೆಯುತ್ತಾ ಇದೆ. there is danger there. ಅಲ್ಲಿ ಒಂದು ಅಪಾಯವಿದೆ. The narrow way, ಇಕ್ಕಟ್ಟಾದ ಮಾರ್ಗ, few there be that go in. ಅದರಲ್ಲಿ ಹೋಗುವಂತವರು ಸ್ವಲ್ಪ ಜನ ಮಾತ್ರ. That's what the Lord Jesus said. ಅದನ್ನೇ ಯೇಸು ಕ್ರಿಸ್ತನು ಹೇಳಿದನು. So, ಆದ್ರಿಂದ if you turn to Numbers chapter 22, Numbers is the book before Deuteronomy. ಅರಣ್ಯಕಾಂಡ 22ನೇ ಅಧ್ಯಾಯಕ್ಕೆ ನೀವು ತಿರುಗಿಸುವುದಾದ್ರೆ ನಿಮ್ಮ ಬೈಬಲ್ ಅನ್ನು, and the 32nd verse, 32ನೇ ವಚನಕ್ಕೆ, this is what you will see. ಇದನ್ನೇ ನೀವು ಅಲ್ಲಿ ಕಾಣುತ್ತೀರಾ. Numbers ಅರಣ್ಯಕಾಂಡ 22 22ನೇ ಅಧ್ಯಾಯ and 32. ಮತ್ತು 32ನೇ ವಚನ. And the angel of the Lord said unto him, ಕರ್ತನ ದೂತನು ಅವನಿಗೆ ಹೇಳಿದ್ದು, wherefore hast thou smitten your ass these 3 times? ನಿನ್ನ ಕತ್ತೆಯನ್ನು ಈಗ 3 ಸಾರಿ ಹೊಡೆದದ್ದು ಯಾಕೆ? Behold, I went out to withstand you. ನಾನು ನಿನಗೆ ಎದುರಾಗಿ ಹೊರಟೆನು. Because your way is perverse before me. ಯಾಕೆಂದರೆ ನಿನ್ನ ಮಾರ್ಗ ನನ್ನ ಮುಂದೆ ವಕ್ರವಾಗಿದೆ. Your way is perverse before me. ನಿನ್ನ ಮಾರ್ಗ ನನ್ನ ಮುಂದೆ ವಕ್ರವಾಗಿದೆ. So I have gone out
to withstand you. ಅದಕ್ಕಾಗಿ ನಾನು ನಿನಗೆ ಎದುರಾಗಿ ಹೊರಟಿದ್ದೇನೆ. What? ಏನು? Must God send an angel to withstand us? ನನ್ನನ್ನು ತಡೆಯುವುದಕ್ಕಾಗಿ ದೇವರು ತನ್ನ ದೂತನನ್ನು ಕಳುಹಿಸಬೇಕಾ? This foolish man is going to hurt my kingdom. ಈ ಮೂರ್ಖನು ನನ್ನ ರಾಜ್ಯಕ್ಕೆ ತೊಂದರೆ ಪಡಿಸುತ್ತಾನೆ. He is called a servant of God. He is called a preacher and a great preacher and all that. ಇದನ್ನು ಪ್ರಸಂಗಿ, ದೇವರ ಸೇವಕನೆಂದೆಲ್ಲ ಕರೆಯಲ್ಪಡುತ್ತಾನೆ. But he is going to eventually hinder the cause of Jesus. ಆದರೆ ಯೇಸುವಿನ ಮಾರ್ಗವನ್ನು ತಡೆ ಮಾಡುತ್ತಾನೆ ಎಂಬುದನ್ನು ಕೊನೆಗೆ. So is God going to send an angel? Has he to send an angel? ಆತನು ಕಳಿಸಿದಂತೆ ನಿನಗೆ ಎದುರಾಗಿ ದೇವದೂತರನ್ನು ಕಳಿಸಬೇಕಾ? To stand against you? ನಿನಗೆ ಎದುರಾಗಿ ನಿಲ್ಲುವುದಕ್ಕಾಗಿ? I do hope God will never have to do that towards this fellowship. ಈ ಸಹವಾಸಕ್ಕೆ ಎದುರಾಗಿ ದೇವರು ಅದನ್ನು ಎಂದೂ ಮಾಡಬಾರದೆಂಬುದಾಗಿ ನಾನು ಬಯಸುತ್ತೇನೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, watch your words. Watch your words. ನಿಮ್ಮ ಮಾತುಗಳನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳಿ. You know, when people start repeating things like a stuck record, ಮತ್ತು ಯಾವುದನ್ನ ಮತ್ತೆ ಮತ್ತೆ ಅದನ್ನೇ ಹೇಳುತ್ತಾ ಇರುವಂತ ಜನರನ್ನ ನೋಡಿದ್ರೆ I get tired. ನನಗೆ ಬಹಳ ಬೇಜಾರಾಗುತ್ತೆ, ಸುಸ್ತಾಗುತ್ತೆ. By the grace of God, God has given me rabbit's ears, as my children say. ನನಗೆ ದೇವರ ಕೃಪೆಯಿಂದ ದೇವರು ನನಗೆ ದೊಡ್ಡ ಮೊಲದ ಕಿವಿಯನ್ನು ಕೊಟ್ಟಿದ್ದಾನೆ. ನನ್ನ ಮಕ್ಕಳು ಅದನ್ನು ಹೇಳ್ತಾರೆ. I can hear almost anything that's going on. ನನ್ನ ಸುತ್ತಲಾಗುತ್ತಿರುವಂತ ಎಲ್ಲಾ ವಿಚಾರಗಳು That's not a very helpful thing. ಅದು ಯಾವ ವಿಚಾರ ನಮಗೆ ಸಹಾಯವಾಗಿರುತ್ತದೋ ಅದು. But ಆದರೆ I hate to hear people who talk their heads off. ಮತ್ತು ಅವರೆಲ್ಲವನ್ನ ಮತ್ತೆ 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 ಅದನ್ನೇ ಹೇಳ್ತಾ ಇರ್ತಾರಲ್ಲ, ಅದನ್ನ ಕೇಳಿಸಿಕೊಳ್ಳುವುದಕ್ಕೆ ನಾನು ಇಷ್ಟಪಡೋಲ್ಲ. I like to be still before God. ದೇವರ ಮುಂದೆ ಮೌನವಾಗಿರುವುದಕ್ಕೆ ಇಷ್ಟಪಡುತ್ತೇನೆ. Some people who don't have the spirit of prayer, ಈ ಒಂದು ಪ್ರಾರ್ಥನೆ ಆತ್ಮ ಇಲ್ಲದವರು, they can never allow that kind of stillness around them. ಇಂಥ ಒಂದು ಮೌನತ್ವವನ್ನು ಅವರ ಸುತ್ತಮುತ್ತಲು ಇರುವುದಕ್ಕೆ ಅವರು ಬಿಡುವುದಿಲ್ಲ. I need that stillness to hear God. ಆ ಶಾಂತತೆ ಅಥವಾ ಮೌನತ್ವ ನನಗೆ ಬೇಕು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ. Because my ears are distracted by too many other things. ಬೇರೆ ವಿಷಯಗಳು ನನ್ನ ಕಿವಿಗೆ ಬೀಳುವುದರಿಂದ ನನ್ನ ಗಮನ ಬೇರೆ ಕಡೆ ಹೋಗಬಹುದು. So I tell my wife sometimes, ಅದಕ್ಕೆ ನನ್ನ ಹೆಂಡತಿಗೆ ಒಮ್ಮೆ ನಾನು ಹೇಳ್ತೇನೆ, Lily, please be silent. ಲಿಲಿ, ದಯವಿಟ್ಟು ಸ್ವಲ್ಪ ಮೌನವಾಗಿರು. Yes? ಹೌದಾ? I do not know who is the person around you that disturbs the stillness. ಮತ್ತು ನಿಮ್ಮ ಸುತ್ತಲಿರುವಂತವರು ಯಾರು ಗೊತ್ತಿಲ್ಲ, ಮೌನತ್ವವನ್ನು ಹಾಳು ಮಾಡ್ತಾ ಇರುವಂತವರು. Be careful. ಜಾಗೃತರಾಗಿರಿ. If you are not walking with God, ದೇವರೊಂದಿಗೆ ನೀವು ನಡೆಯುತ್ತಾ ಇಲ್ಲ ಅಂದರೆ there will be a disturbance in your own heart. ನಿನ್ನ ಸ್ವಂತ ಹೃದಯದಲ್ಲಿಯೇ ಒಂದು ಗಲಿಬಿಲಿ ಉಂಟಾಗಿರುತ್ತದೆ. A perverse spirit can take hold of you. ಒಂದು ವಿಕೃತ ಆತ್ಮವು ನಿನ್ನನ್ನು ಹಿಡಿದಿಟ್ಟುಕೊಳ್ಳಬಹುದು. Actually, covetousness is guiding this prophet. ನಿಜವಾಗಿ ಹೇಳಬೇಕಂದ್ರೆ ಈ ದುರಾಸೆ ಈ ಪ್ರವಾದಿಯನ್ನ ನಡೆಸುತ್ತಾ ಇದೆ. He was a very questionable character. ಬಹಳ ಪ್ರಶ್ನಾತ್ಮಕ ವ್ಯಕ್ತಿ ಈತನಾಗಿದ್ದನು. But his end was terrible. ಅದರ ಅಂತ್ಯ ಬಹಳ ಭಯಂಕರವಾಗಿತ್ತು. And you know, ಮತ್ತೆ ನಿಮಗೆ ಗೊತ್ತಾ, a perverse spirit began to overpower him. ಒಂದು ವಿಕೃತ ಆತ್ಮ ಇವನನ್ನ ಹಿಡಿದುಕೊಳ್ಳುವುದಕ್ಕೆ ಪ್ರಾರಂಭಿಸಿತು. There was a mixture ಒಂದು ಮಿಶ್ರಣ ಇದೆ of covetousness and greed. ದುರಾಸೆಯು ಈತನನ್ನ ಎಳೆದುಕೊಂಡು ಹೋಗ್ತಾ ಇದೆ. There was ಅಲ್ಲಿ the respect of person. ಒಬ್ಬ ಮನುಷ್ಯರಿಗೆ ಬೆಲೆ ಕೊಡ್ತಾ ಇದ್ದಾನೆ. When bigger and bigger men were sent to him, ದೊಡ್ಡ ದೊಡ್ಡ ವ್ಯಕ್ತಿಗಳು ಆತನ ಬಳಿಗೆ ಕಳಿಸಲ್ಪಡುವಾಗ, so that he may do the bidding of the king, ಈ ಅರಸನು ಆತನಿಗೆ ಆಸೆ ತೋರಿಸ್ತಾ ಇರುವಾಗ, to come and curse Israel. ಇಸ್ರಾಯೇಲರನ್ನು ಬಂದು ಶಪಿಸು ಎಂದು, This man who was originally told that he should not go, ಆತನು ನಿಜವಾಗ್ಲೂ ಆತನಿಗೆ ಹೇಳಲ್ಪಟ್ಟಿತ್ತು ಆತನು ಹೋಗಬಾರದೆಂದು, he somehow wangled his way ಆದರೆ ಯಾವುದೋ ಒಂದು ರೀತಿಯಲ್ಲಿ ತನ್ನ ಮಾರ್ಗವನ್ನು ವಕ್ರಪಡಿಸಿಕೊಂಡ and was on his way to the king Balak. ಮತ್ತು ಈ ಅರಸನ ಬಾಲಕನ ಮುಂದೆ ಹೋಗುವುದಕ್ಕಾಗಿ ಆತನು ತಯಾರಾಗಿದ್ದಾನೆ. The intentions of Balak ಆತನ ಬಾಲಕನ ಉದ್ದೇಶಗಳು were evil. ಅದು ಬಹಳ ದುಷ್ಟತನವಾಗಿತ್ತು.
They were contrary to the will of God. ದೇವರ ಚಿತ್ತಕ್ಕೆ ಅದು ವಿರೋಧವಾಗಿತ್ತು. I don't know what your attitude is towards your loved ones, your children, your relatives. ನಿಮ್ಮನ್ನು ಪ್ರೀತಿಸುವವರನ್ನು, ನಿಮ್ಮ ಮಕ್ಕಳ ಕುರಿತಾಗಿ, ನಿಮ್ಮ ಬಂಧು ಮಿತ್ರಗಳ ಕುರಿತಾಗಿ ನಿಮ್ಮ ಮನೋಭಾವನೆ ಏನಿದೆ ನಂಗೆ ಗೊತ್ತಿಲ್ಲ. ಆದರೆ let me tell you my own experience. ನನ್ನ ಸ್ವಂತ ಅನುಭವ ನಾನು ಹೇಳುತ್ತೇನೆ. God blessed me very much in that. ಮತ್ತು ಅದರಲ್ಲಿ ನನಗೆ ದೇವರನ್ನು ಬಹಳವಾಗಿ ಆಶೀರ್ವದಿಸಿದ್ದಾನೆ. Nobody tried ಯಾರು ನನಗೆ ಇದನ್ನು ಪ್ರಯತ್ನಿಸಲಿಲ್ಲ to pervert my way. ನನ್ನ ಮನಸ್ಸನ್ನ ಕೆಡಿಸುವುದಕ್ಕಾಗಿ. None of these relatives ಯಾರೇ ಬಂಧು ಮಿತ್ರರಾಗಲಿ or senior people. ಅಥವಾ ನಮ್ಮ ಹಿರಿಯರೇ ಆಗಲಿ. It's amazing. ಅದು ಬಹಳ ಆಶ್ಚರ್ಯ. And I made the will of God the one pursuit of my life. ದೇವರ ಚಿತ್ತವನ್ನೇ ನನ್ನ ಏಕೈಕ ಉದ್ದೇಶವನ್ನಾಗಿ ಮಾಡಿದ್ದೇನೆ ನನ್ನ ಜೀವಿತದಲ್ಲಿ. Now if my wife had dragged her feet, ನನ್ನ ಹೆಂಡತಿಯು ಆಕೆ ಅದನ್ನ ಮಾಡಿದ್ದಾದ್ರೆ, if she had said, oh, what you have done is good enough, you have done a lot, ನೀನು ಮಾಡಿದ್ದೆಲ್ಲ ಸಾಕು, ಬಹಳಷ್ಟು ಮಾಡಿದ್ದೀಯ ಅಂತ ಹೇಳೋದಾದ್ರೆ, now you had better stay home, ನಾನು ಹೇಳ್ತೇನೆ ಇಲ್ಲ ನೀನು ಮನೆಯಲ್ಲಿ ಕೂತ್ಕೋ ಒಳ್ಳೇದು, now you have to take it easy, ಈಗ ನೀನು ಅದನ್ನು ಸ್ವಲ್ಪ ಸುಲಭವಾಗಿ ತೆಗೆದುಕೋಬೇಕು, now your condition does not warrant such worldwide journey. ಮತ್ತು ಪ್ರಪಂಚವೆಲ್ಲ ಸುತ್ತುವಷ್ಟು ನಿನ್ನ ದೇಹ ಅನುಮತಿಸುವುದಿಲ್ಲ ಅಂತ ಹೇಳಿದಾದ್ರೆ, now my wife did not hinder me, ನನ್ನ ಹೆಂಡತಿ ನನಗೆ ಯಾವತ್ತೂ ತಡೆ ಮಾಡಲಿಲ್ಲ. on the contrary, ಮತ್ತು ಅದಕ್ಕೆ ವಿರೋಧವಾಗಿ she helped me ಆಕೆ ನನಗೆ ಸಹಾಯ ಮಾಡಿದಳು again and again ಮತ್ತೆ 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 when I was hesitant or when I was slow. ನಾನು ನಿಧಾನವಾದಾಗ She said, ಆಕೆ ಹೇಳಿದಳು, it is time that this matter is finished. ಈ ವಿಷಯವು ಮುಕ್ತಾಯವಾಗುವಂತ ಸಮಯ ಅಂತ ಹೇಳಿದರು. The headquarters hall is one in point. ಆ ಹೆಡ್ ಕ್ವಾರ್ಟರ್ಸ್ ಹಾಲ್ ಅದರಲ್ಲಿ ಒಂದು ಭಾಗವಾಗಿರುತ್ತದೆ. Because ಯಾಕಂದ್ರೆ I was putting it off. ಯಾಕಂದ್ರೆ ನಾನು ಅದನ್ನು ಮುಚ್ಚಬೇಕಂತಿದ್ದೆ. It was a big project, a very expensive project with no money. ಅದರಲ್ಲಿ ಬಹಳ ದುಬಾರಿ, ಬಹಳ ಹಣ ಖರ್ಚಾಗುತ್ತೆ, ನಮ್ಮ ಹತ್ರ ಹಣವಿರಲಿಲ್ಲ. And I was far too busy with the centers all around. ಮತ್ತು ನನಗೆ ಈ ಸುತ್ತಮುತ್ತಲಿರುವಂತಹ ಸೆಂಟರ್ ಅಲ್ಲಿ ಬಹಳ ವ್ಯಸ್ತನಾಗಿದ್ದೆ. But my wife helped me. ನನ್ನ ಹೆಂಡತಿ ಹೇಳಿದ್ರು, She said, ಆಕೆ ಹೇಳಿದ್ರು, well, if you don't do it now, when are you going to do it? ಈಗ ನೀನ್ ಮಾಡ್ಲಿಲ್ಲ ಅಂದ್ರೆ ಯಾವಾಗ ಮಾಡ್ಲಿತ್ತೀಯ ಮತ್ತೆ? Now, of course, the headquarters hall is not adequate anymore. ಮತ್ತು ಈಗ ನಮ್ಮ ಹೆಡ್ ಕ್ವಾರ್ಟರ್ಸ್ ಹಾಲ್ ಅದಿನ್ನು ಇಲ್ಲ. It's unfortunate that we can't buy the neighbor's place. ದುರದೃಷ್ಟ ಏನಂದ್ರೆ ಪಕ್ಕದ ಸ್ಥಳವನ್ನು ನಮಗೆ ಕೊಂಡುಕೊಳ್ಳುವುದಕ್ಕಾಗುವುದಿಲ್ಲ. However, ಅದೇನೇ ಆಗಲಿ, you know, a wife can hinder. ನಿಮ್ಮ ಹೆಂಡತಿಯು ನಿಮಗೆ ತಡೆ ಆಗಬಹುದು. A husband can hinder. ಮತ್ತು ಗಂಡನು ಸಹ ತಡೆಯಾಗಬಹುದು. A child, a daughter, a son can hinder. ಒಂದು ಮಗಳಾಗಲಿ ಅವರು ತಡೆಯಾಗಬಹುದು. A son, a daughter can promote. ಮತ್ತು ಮಗಳು ನಿಮ್ಮನ್ನು ಮೇಲ್ಗಡೆ ಸಹ ತರಬಹುದು. When you have the right spirit. ಸರಿಯಾದ ಆತ್ಮ ನಿಮಗಿರುವಾಗ. See, there are various spirits. ಮತ್ತು ಬಹಳ ವಿಧವಾದ ಆತ್ಮಗಳಿವೆ. Today, ಈ ದಿನ there are such strange spirits. ಮತ್ತು ವಿಚಿತ್ರವಾದ ಆತ್ಮಗಳು ನಮಗೆ ಕಾಣಿಸ್ತವೆ. Now, the Bible says, ಈಗ ಬೈಬಲ್ ಹೇಳ್ತದೆ, do not usurp authority over a man. ಒಬ್ಬ ಮನುಷ್ಯನ ಮೇಲಿನ ಅಧಿಕಾರವನ್ನು ಉಪಯೋಗಿಸಬೇಡ. Suppose one of these girls comes up to this platform ಈ ಹೆಣ್ಣು ಮಕ್ಕಳಲ್ಲಿ ಯಾರಾದರೂ ಒಬ್ಬರು ವೇದಿಕೆ ಮೇಲೆ ಬರುವುದಾದ್ರೆ and says, ಮತ್ತೆ ಹೇಳ್ತಾರೆ, you sit down, God asked me to preach. ನೀನು ಕೂತ್ಕೋ, ದೇವರು ನನಗೆ ಪ್ರಸಂಗ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ. I will tell that girl, ನಾನು ಆ ಹುಡುಗಿಗೆ ಹೇಳ್ತೇನೆ, the Spirit of God is not leading you, but the devil is leading you. ದೇವರ ಆತ್ಮನು ನಿನ್ನನ್ನು ನಡೆಸುತ್ತಾ ಇಲ್ಲ, ಆದರೆ ಸೈತಾನನ ಆತ್ಮ ನಿನ್ನನ್ನು ನಡೆಸುತ್ತಿದ್ದಾನೆ ಅಂತ. Because ಯಾಕಂದ್ರೆ the word of God is clear. ದೇವರ ವಾಕ್ಯವು ಬಹಳ ಸ್ಪಷ್ಟ. And in many houses, ಮತ್ತು ಎಷ್ಟೊಂದು ಮನೆಗಳಲ್ಲಿ there is no balance. ಅಲ್ಲಿ ಸಮತೋಲನವಿಲ್ಲ. You see, ನೀವು ನೋಡ್ರಿ, recently a family got offended when I preached in the United States. ಆ ಅಮೆರಿಕದಲ್ಲಿ ನಾನು ಪ್ರಸಂಗ ಮಾಡಿದಾಗ ಒಂದು ಕುಟುಂಬಕ್ಕೆ ಬಹಳ ನೋವಾಯಿತು. I said, what? ನಾನು ಅವ್ರಿಗೆ ಹೇಳಿದೆ, The awe of his presence, be in awe and sin not. ಮತ್ತು ಆತನ ಪ್ರಸನ್ನತೆಯಲ್ಲಿ ಇರಿ, ನೀವು ಪಾಪ ಮಾಡಬೇಡಿರಿ ಅಂತ ಹೇಳಿದೆ.
Who wears the pants in your house? ನಿಮ್ಮ ಮನೆಯಲ್ಲಿ ಪ್ಯಾಂಟ್ಗಳನ್ನ ಯಾರು ಹಾಕಿಕೊಳ್ಳುತ್ತಾರೆ ಅಂತ ಕೇಳಿದೆ. You see, some people were upset. ಸ್ವಲ್ಪ ಜನರಿಗೆ ಅದು ಬಹಳ ಬೇಜಾರಾಯಿತು. Probably in that house the pants were in the wrong place. ಬಹುಶಃ ಆ ಮನೆಯಲ್ಲಿ ಪ್ಯಾಂಟ್ಗಳು ಬೇರೆ ವ್ಯಕ್ತಿಗಳು ಹಾಕಿದ್ದಾರೆ. And I was hitting the nail on the head. ಮತ್ತು ನಾನು ತಲೆಗೆ ಆ ಮೊಳೆಯನ್ನು ಹೊಡಿತಾ ಇದ್ದೆ ಅದಕ್ಕಾಗಿ. Listen, ಕೇಳ್ರಿ, no matter who gets offended, ಯಾರು ಬೇಜಾರಾದ್ರೂ ಪರವಾಗಿಲ್ಲ, the word of God is clear. ದೇವರ ವಾಕ್ಯವು ಬಹಳ ಸ್ಪಷ್ಟ. Today there are many perverse spirits. ಈ ದಿನ ಬಹಳ ವಿಕೃತ ಆತ್ಮಗಳಿವೆ. And you know, my dear friend, ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಾ, let me make this clear. ಇದನ್ನು ಬಹಳ ನಿಮಗೆ ಸ್ಪಷ್ಟಪಡಿಸುತ್ತೇನೆ. Leadership ನಾಯಕತ್ವ involves great discernment. ದೊಡ್ಡ ವಿವೇಚನೆಯನ್ನ ಅದು ಒಳಗೊಂಡಿರುತ್ತದೆ. And I must confess, ನಾನು ಇದನ್ನು ಅರಿಕೆ ಮಾಡಬೇಕು, I don't have that great discernment. ಅಂತ ದೊಡ್ಡ ಒಂದು ವಿವೇಚನೆ ನನಗಿಲ್ಲ ಎಂದು. But I am crying to God. ಆದ್ರೆ ನಾನು ದೇವರಿಗೆ ಮೊರೆ ಇಡ್ತಾ ಇದ್ದೇನೆ. What He shows me, I seek to do. ನಾನು ಆತನು ಏನು ತೋರಿಸುತ್ತಾನೋ ಅದನ್ನು ನಾನು ಮಾಡುವುದಕ್ಕೆ ಬಯಸುತ್ತೇನೆ. The visions He gives me, ಆತನು ಕೊಡುವಂತ ದರ್ಶನವು, I go right ahead into them. ಮತ್ತು ಹೋಗಿ ಅದರ ಮುಂದೆ ನಾನು ಹೋಗಿ ಮಾಡುವುದಕ್ಕೆ ಪ್ರಯತ್ನಿಸುತ್ತೇನೆ. I don't like long-term, distant plans. ಮತ್ತು ಬಹಳ ದೀರ್ಘಕಾಲ ಒಂದು ಯೋಜನೆ ಅನ್ನುವಂಥದ್ದನ್ನು ನಾನು ನಂಬುವುದಿಲ್ಲ. What God says has to be done. ದೇವರೇನು ಹೇಳ್ತಾರೋ ಅದನ್ನು ಮಾಡಲೇಬೇಕು. Pronto, immediate. ಹೋಗಿ ಅದನ್ನು ಬೇಗವಾಗಿ ಹೋಗಿ ಮಾಡಿ. And that's how I have operated. ಅದಕ್ಕೆ ಆ ರೀತಿಯಾಗಿ ನಾನು ಕಾರ್ಯ ಮಾಡುತ್ತೇನೆ. But what kind of person am I by nature? ಆದ್ರೆ ನನ್ನ ಸ್ವಭಾವದಲ್ಲಿ ನಾನು ಎಂಥ ವ್ಯಕ್ತಿ ಅಂದ್ರೆ, A procrastinator. ಮತ್ತು ನಿಧಾನವಾಗಿ ಮಾಡುವಂತ ವ್ಯಕ್ತಿ. A person who would defer at time of decision. ನಿರ್ಣಯ ತೆಗೆದುಕೊಳ್ಳುವಂತ ಸಮಯ ಬಂದಾಗ ಬಹಳ ನಿಧಾನವಾದಂತ ವ್ಯಕ್ತಿ ನಾನು. A slow mover. ಒಂದು ಬಹಳ ನಿಧಾನವಾಗಿ ಚಲಿಸುವಂತ ವ್ಯಕ್ತಿ. A shallow thinker. ಮತ್ತು ಬಹಳ ಖಾಲಿಯಾಗಿ ಯೋಚನೆ ಮಾಡುವಂತ ವ್ಯಕ್ತಿ. That is me. ಅದು ನಾನು. But what did the Spirit of God do? ಆದ್ರೆ ದೇವರ ಆತ್ಮನು ಏನು ಮಾಡುತ್ತಾನೆ? He awakened that dull, sluggish spirit. ಮತ್ತು ಆ ಸೋಂಬೇರಿಯ ಆತ್ಮವನ್ನು ದೇವರು ಮತ್ತೆ ಕದಲಗಿಸುತ್ತಾನೆ. So that ಅದರ ಮೂಲಕ obedience, ವಿಧೇಯತೆ, action, ಮತ್ತು ಕಾರ್ಯರೂಪ, performance of duty, ನಮಗಿರುವಂತ ಕೆಲಸವನ್ನ ಬೇಗನೆ ಮಾಡುವುದಕ್ಕಾಗಿ. what is the use of doing God's will 10 years later? ದೇವರ ಚಿತ್ತವನ್ನು 10 ವರ್ಷಗಳಾದ ಮೇಲೆ ಮಾಡುವುದಾದ್ರೆ ಅದರಿಂದ ಪ್ರಯೋಜನ ಏನು? There are many people like that. ಮತ್ತು ಅನೇಕರು ಈಗ ಮಾಡ್ತಾರೆ. They just say tomorrow, ನಾಳೆ ಅಂತ ಅವರು ಹೇಳ್ತಾರೆ. maybe next year, ಬಹುಶಃ ಮುಂದಿನ ವರ್ಷ, maybe later. ಬಹುಶಃ ಇನ್ನು ಅದಾದ My ಮೇಲೆ. dear friend, ನನ್ನ ಪ್ರಿಯ ಸ್ನೇಹಿತರೆ, today ಈ ದಿನ that is one of those perverse spirits. ಅದು ವಿಕೃತ ಆತ್ಮವಾಗಿರುತ್ತದೆ ಈ ದಿನಗಳಲ್ಲಿ. I have found ನನಗೆ ಇದನ್ನು ಕಂಡಿದ್ದೇನೆ. if sacrifice has to be made, it must be made quickly. ತ್ಯಾಗ ಮಾಡಬೇಕು ಅಂತಂದ್ರೆ ಅದು ಬೇಗನೆ ಮಾಡಲ್ಪಡಬೇಕು. If your Isaac has to be brought to the altar, it must be done. ನಿಮ್ಮ ಇಸಾಕನು ಯಜ್ಞವೇದಿ ಮೇಲೆ ತರಬೇಕಂದ್ರೆ ಅದನ್ನು ಮಾಡಲೇಬೇಕು. If you defer it, it becomes harder and harder and harder. ನೀನು ತಡ ಮಾಡುವುದಾದ್ರೆ ಅದು ನಿನಗೆ ಬಹಳ 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 ಕಷ್ಟವಾಗುತ್ತಾ ಹೋಗುತ್ತದೆ. My. ಕೇಳ್ರಿ, I could have ended my life with a sheer waste. ಮತ್ತು ನನ್ನ ಜೀವನವನ್ನು ಹಾಗೇ ವ್ಯರ್ಥ ಮಾಡಿರಬಹುದಾಗಿತ್ತು ನಾನು. That was me. ಅದು ನಾನಾಗಿದ್ದು. That was what I would have done with my life. ನನ್ನ ಜೀವನದಿಂದ ನಾನು ಅದನ್ನೇ ಮಾಡಿರುತ್ತಿದ್ದೆ. But the Spirit of God, ಆದ್ರೆ ದೇವರ ಆತ್ಮನು, He took hold of me. ಆತನು ನನ್ನನ್ನು ಹಿಡಿದಿಟ್ಟುಕೊಂಡನು. He broke me. ನನ್ನನ್ನು ಮುರಿದನು. He gave me His Spirit. ಆತನು ತನ್ನ ಆತ್ಮವನ್ನು ನನಗೆ ಕೊಟ್ಟನು. And that Spirit began to guide me. ಆ ಆತ್ಮನು ನನ್ನನ್ನು ನಡೆಸುವುದಕ್ಕೆ That's ಪ್ರಾರಂಭಿಸಿದ. all I want till the end of my day. ನನ್ನ ಜೀವನದ ಕೊನೆವರೆಗೂ ಇದೇ ನನಗೆ ಬೇಕಾಗಿರುವುದು. Take away anything from me. ನನ್ನಿಂದ ಏನೇ ಆದ್ರೂ ತೆಗೆದುಕೊಳ್ಳಿ, It won't matter. ಅದು ಯಾವ ವ್ಯತ್ಯಾಸವನ್ನು ಉಂಟು Oh, ಮಾಡುವುದಿಲ್ಲ. you know, my friend, ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಗೊತ್ತಾ, when people lose their suitcase or something, they have a near heart attack. ಜನರು ಬೆಲೆ ಬಾಳುವಂತ ವಸ್ತುಗಳನ್ನು ಕಳೆದುಕೊಂಡಾಗ ಅವರಿಗೆ ಹೃದಯಘಾತವೇ ಆಗುವ Well, I have lost my suitcases several times. ಮತ್ತು ನನ್ನ ಸೂಟ್ ಕೇಸನ್ನು ಅನೇಕ ಸಾರಿ ನಾನು ಕಳೆದುಕೊಂಡಿದ್ದೇನೆ. Sometimes I recovered them, sometimes I never saw them. ಒಮ್ಮೊಮ್ಮೆ ಅದು ನನಗೆ ಸಿಕ್ಕಿದೆ, ಒಮ್ಮೊಮ್ಮೆ ಕಳೆದು ಹೋಗಿದೆ.
What do these earthly things really mean or beget? ಈ ಲೌಕಿಕವಾದಂಥ ವಿಷಯಗಳು ನನಗೆ ಏನನ್ನ ಮಾಡುತ್ತವೆ? Earthly ಮತ್ತು possessions, ಲೌಕಿಕವಾದಂಥ ಆಸ್ತಿ they are static. ಅವು ಸ್ಥಿರ ಅಲ್ಲ. Eternal ಅದರ investment, ನಿತ್ಯತ್ವದಲ್ಲಿ ಇಡುವಂಥದ್ದು 10,000 times interest. ಅದಕ್ಕೆ 10,000 ಪಟ್ಟು ಬಡ್ಡಿ ಸಿಗುತ್ತದೆ. They multiply. ಬಹಳ ಗುಣವಾಗುತ್ತದೆ. That is the eternal interest. ಅದು ನಿತ್ಯತ್ವದ ಒಂದು ಬಡ್ಡಿ. How I praise God. ನಾನು ದೇವರನ್ನು ಯಾವ ರೀತಿಯಾಗಿ There ಸ್ತೋತ್ರ are ಮಾಡಲಿ? so many challenges before us. ನಮ್ಮ ಮುಂದೆ ಬಹಳ ಸವಾಲುಗಳಿವೆ. Cancer is one of those challenges. ಮತ್ತು ಆ ಸವಾಲುಗಳಲ್ಲಿ ಒಂದು ಕ್ಯಾನ್ಸರ್ ರೋಗವಾಗಿರುತ್ತದೆ. Some have been healed. ಸ್ವಲ್ಪ ಜನರು ಸ್ವಸ್ಥವಾಗುತ್ತಾರೆ, Some have not been healed. ಸ್ವಲ್ಪ ಜನರು ಸ್ವಸ್ಥವಾಗುವುದಿಲ್ಲ. Just yesterday I was told ಮತ್ತು ನಿನ್ನೆ ದಿನ ತಾನೇ ನನಗೆ ಒಬ್ಬರು ಹೇಳಿದರು, that a woman who was given only 2 weeks to live ಮತ್ತು ಅವರಿಗೆ ಇನ್ನು 2 ವಾರ ಮಾತ್ರ ಅವರಿಗೆ ಜೀವಿಸುವುದಕ್ಕಿದೆ ಅಂತ came ಹೇಳಿದ್ದಾರೆ. to our meetings in Palamkota ಪಾಲಂಕೋಟದಲ್ಲಿ ನಮ್ಮ ಕೂಟದಕ್ಕೆ ಅವರು ಬಂದರು and approached me for prayer. ಮತ್ತು ಪ್ರಾರ್ಥನೆಗೆ ಅವರು ನನ್ನ ಮುಂದೆ ಬಂದರು. When I pray for such a serious case, ಮತ್ತು ಅಂತ ಒಂದು ಗಂಭೀರವಾದಂತ ಪರಿಸ್ಥಿತಿಗೆ ಪ್ರಾರ್ಥನೆ ಮಾಡುವಾಗ I know perfectly that I can do nothing. ಮತ್ತು ನನಗೆ ಸಂಪೂರ್ಣವಾಗಿ ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಏನು ಮಾಡೋಕ್ಕಾಗಲ್ಲ ಅಂತ. So my soul really looks to God. ನನ್ನ ಪ್ರಾಣವು ನಿಜವಾಗಿಯೂ ದೇವರನ್ನ ನೋಡುತ್ತದೆ. I heard that her throat cancer disappeared ಆಕೆಯ ಗಂಟಲು ಕ್ಯಾನ್ಸರ್ ಅದು ಮಾಯವಾಯಿತು ಎಂಬುದಾಗಿ ನಾನು ಕೇಳಿಸಿಕೊಂಡೆ. and that 30 people from around her are here. ಮತ್ತು ಆಕೆ ಸುತ್ತಲಿದ್ದ ಸುಮಾರು 30 ಜನ ಅವರು ಇಲ್ಲಿದ್ದಾರೆ. Now that is the Lord's doing. That's not my doing at all. ಅದು ನಾನು ಮಾಡಿದ್ದಲ್ಲ, ಕರ್ತನು ತಾನೇ ಮಾಡಿದದ್ದು. If you are led by the Spirit, ನೀವು ದೇವರಿಂದ ನಡೆಸಲ್ಪಡುವುದಾದ್ರೆ we are going to do something that will be a blessing in this late hour of history. ಈ ದಿನಮಾನಗಳಲ್ಲಿ ಅದು ಬಹಳ ಆಶೀರ್ವಾದವಂತ ವಿಷಯಗಳನ್ನು ನಾವು ಮಾಡಲಿಕ್ಕಿದ್ದೇವೆ. But if you tutor yourself and tutor your children ಆದರೆ with a perverse spirit, ನಿಮ್ಮ ಮಕ್ಕಳನ್ನು ವಿಕೃತ ಆತ್ಮವು ನಡೆಸುವುದಕ್ಕೆ ನೀವು ಬಿಡುವುದಾದ್ರೆ, with worldly values, ಲೌಕಿಕವಾದಂತ ಮೌಲ್ಯಗಳು, my dear friend, ನನ್ನ ಪ್ರಿಯ ಸ್ನೇಹಿತರೆ, did not the Lord Jesus Christ say, it were good if that man had not been born? ಯೇಸು ಕ್ರಿಸ್ತರು ಇದನ್ನು ಹೇಳಲಿಲ್ಲವಾ, ಅಂತ ವ್ಯಕ್ತಿಗಳು ಹುಟ್ಟದೇ ಇದ್ದರೆ ಚೆನ್ನಾಗಿರುತ್ತಿತ್ತು ಅಂತ? May God help that God will never say that of you and me. ನಿನ್ನ ಬಗ್ಗೆ ನನ್ನ ಬಗ್ಗೆ ದೇವರು ಅದನ್ನು ಹೇಳದೇ ಇರಲಿ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, Lord, ಓ ಕರ್ತನೇ, let not a perverse spirit take hold of ಈ me. ವಿಕೃತ ಆತ್ಮನು ನನ್ನನ್ನು ಹಿಡಿಯದೇ ಇರಲಿ. Some strange spirit, ಒಂದು ವಿಚಿತ್ರವಾದ ಆತ್ಮ, some misleading, ತಪ್ಪಾಗಿ ನಡೆಸುವಂತ ಆತ್ಮ, some worldly spirit, ಲೌಕಿಕವಾದಂತ ಆತ್ಮ, covetous spirit. ದುರಾಸೆಯ ಆತ್ಮ. Oh, give me discernment, O ಓ Lord. ವಿವೇಚಿತನವನ್ನು ನನಗೆ ಕೊಡು ಕರ್ತನೆ. Oh, gracious ಓ Father, ಕೃಪೆಯುಳ್ಳ ತಂದೆ, to whom shall we go? ನಾವು ಎಲ್ಲಿ ಹೋಗುವುದಕ್ಕೆ ಸಾಧ್ಯ? Well, we think if there are a few people in the meeting, we are wonderful. ಸ್ವಲ್ಪ ಜನರು ಕೂಟಗಳಲ್ಲಿ ಇರುವುದಾದ್ರೆ ನಾವು ಬಹಳ ಒಳ್ಳೆಯದು ಅಂತ ಅಂದ್ಕೊಳ್ತೇವೆ. On Sunday, if the hall is full, we are wonderful. ಭಾನುವಾರದಿಂದ ಚರ್ಚ್ ತುಂಬುವುದಾದ್ರೆ ಕರ್ತನೆ ಅದನ್ನ ಬಹಳ We are a foolish people. ನಾವು ಮೂರ್ಖ ಜನರಪ್ಪ. Oh God, we don't want to be wandering stars. ಮತ್ತು ಕರ್ತನೆ ನಾವು ಅಲ್ಲಿ ಇಲ್ಲಿ ಅಲೆಯುವವರಾಗಿರಬಾರದು. Wells without water. ನೀರಿಲ್ಲದ ಬಾವಿಗಳು ಆಗಿರಬಾರದು. Clouds that bring no rain. ಮಳೆ ತರದೇ ಇರುವಂತ ಮೋಡಗಳು ಆಗಿರಬಾರದು. Those who are twice dead, plucked up by the root. ಮತ್ತು ಕರ್ತನೆ ಬುಡದಿಂದ ಎತ್ತಲ್ಪಟ್ಟಂತವರು ಆಗಿರಬಾರದು ಕರ್ತನೆ. Oh, save us, Lord. ಓ ನಾವು ಕರ್ತನೆ ನಮ್ಮನ್ನು ರಕ್ಷಿಸು. Save us from perverse spirit. ವಿಕೃತ ಆತ್ಮನಿಂದ ನಮ್ಮನ್ನು ರಕ್ಷಿಸು. Oh, Lord, save us from perverse. ವಿಕೃತ ಆತ್ಮನಿಂದ ನಮ್ಮನ್ನು ರಕ್ಷಿಸಪ್ಪ. Let us not run in such a way that you send your angel to stop us. ನಿನ್ನ ದೂತರನ್ನು ಕಳುಹಿಸಿ ನಮ್ಮನ್ನು ತಡೆಯುವಷ್ಟು ದೂರ ನಾವು ಹೋಗಬಾರದಪ್ಪ.
with a drawn sword. ಮತ್ತು ಅವರು ಕತ್ತಿಯನ್ನು ಹಿಡಿದಿಟ್ಟುಕೊಂಡು, Oh God, ಓ ಕರ್ತನೆ, teach us to do your will. ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನಮಗೆ ಕಲಿಸು. Oh gracious ಓ Father, ಕೃಪೆಯುಳ್ಳ ತಂದೆ, let our children learn to do your will. ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ನಮ್ಮ ಮಕ್ಕಳು ಕಲಿಯಲಿ. Lord, not tomorrow, not next year, ನಾಳೆ ದಿನ ಅಲ್ಲ, ಮುಂದಿನ ವರ್ಷವಲ್ಲ, not 10 years from ಮುಂದಿನ now, 10 ವರ್ಷವೂ ಅಲ್ಲ, but now. ಆದ್ರೆ ಈಗ Here we are. ಇಲ್ಲಿ ನಾವಿದ್ದೇವೆ. Lord, give us of your right spirit. ನಿನ್ನ ಸರಿಯಾದ ಆತ್ಮನನ್ನು ನಮಗೆ ದಯಪಾಲಿಸು. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Amen. ಆಮೆನ್.